Hello everyone, I am Mallikarjun. M.Com completed. Organization behavior, M.Com first year, M.Com subject. Vijayanagara Sri Krishna Devara University Ballari. Okay, NEP syllabus first subject is organization behavior. Okay, organization behavior most 70% theoretical subject, 30 marks internals oriented. Okay, 30 marks first chapter is introduction concept. Okay, organization behavior first chapter 15 marks, 14 marks questions is direct questions, compulsory attend the questions. ಓಕೆನಾ, ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚು ನಿಮಗೆ ಬರುವಂಥ ಕ್ವೆಶನ್ಸ್ನು ಕೂಡ ನಾನು ಹೇಳ್ಕೊತ ಬರ್ತೀನಿ. ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೇನು ಡೌಟ್ಸ್ ಇತ್ತಂದರೆ ನಮಗೆ ನಂಬರ್ ಇದೆ, ಆ ನಂಬರ್ಗೆ ನೀವು ಚಾಟ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ದಲ್ಲಿದೆ, ಇನ್ಸ್ಟಾಗ್ರಾಮ್ದಲ್ಲಿ ಬಂದು ನೀವು ಚಾಟ್ ಮಾಡ್ಬೋದು. ಓಕೆನಾ, ಬನ್ನಿ ಇವತ್ತಿನ ಕ್ಲಾಸನ್ನು ನಾನು ಶುರು ಮಾಡೋಣ. ಓಕೆನಾ, ಇಷ್ಟೆಲ್ಲ ನಾನು ನಿಮಗೆ ಸ್ಟೆಪ್ ಬೈ ವೈಸ್ ನಾನು ನಿಮಗೆ ಸಂಬಂಧಪಟ್ಟಂತೆ ಹೇಳ್ಕೊತ ಹೋಗ್ತೀನಿ. ನೀವು ಕೂಡ ನಾನು ಹೇಳಿದಂತೆ ಫಾಲೋ ಆದರೆ ನೀವು M.Com.ನಲ್ಲಿ ನೀವು ಆರಾಮ್ ಸ್ಕೋರ್ ಮಾಡ್ಬೋದು ಮತ್ತು ಪಾಸ್ ಆಗ್ಬೋದು. ಓಕೆನಾ, ನಿಮಗೆ ನೋಟ್ಸ್ ಕೂಡ ಸಿಗುತ್ತೆ. ಓಕೆನಾ, ಯಾವ ರೀತಿ ನೀವು ಎಕ್ಸಾಮ್ನ NEP ಸಿಲೆಬಸ್ಸು ಭಯ ಆಗ್ತಿದೆ ಅನ್ನೋದ್ರ ಫೀಲಿಂಗ್ಸೇ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆನಾ, ಬನ್ನಿ. ಆರ್ಗನೈಸೇಷನ್ಸ್ ಬಿಹೇವಿಯರ್ ಫಸ್ಟ್ ಕಾನ್ಸೆಪ್ಟ್. ಆರ್ಗನೈಸೇಷನ್ ಆರ್ ಫೌಂಡ್ ಇನ್ ಆಲ್ ವಾಕ್ಸ್ ಆಫ್ ಲೈಫ್. ಗೌರ್ನಮೆಂಟ್ ಆಫೀಸಸ್, ಬ್ಯಾಂಕ್ಸ್, ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್, ಫ್ಯಾಕ್ಟ್ರೀಸ್, ಶಾಪ್ಸ್, ಇನ್ಸ್ಟಿಟ್ಯೂಟ್ಸ್, ಪೊಲಿಟಿಕಲ್ ಪಾರ್ಟೀಸ್ ಆ್ಯಂಡ್ ಸೋ ಆನ್. ಈಗ ಆರ್ಗನೈಸೇಷನ್ ಅನ್ನೋದು ಯಾವ ಸಂಬಂಧಪಡ್ತೈತೆ? ಆರ್ಗನೈಸೇಷನ್ ಅಂದರೆ ಗೌರ್ಮೆಂಟ್ ಆಫೀಸ್ ಆಗಿರ್ಬೋದು, ಬ್ಯಾಂಕ್ಸ್ ಆಗಿರ್ಬೋದು, ಸ್ಕೂಲ್ಸ್ ಆಗಿರ್ಬೋದು, ಕಾಲೇಜಸ್ ಆಗಿರ್ಬೋದು, ಹಾಸ್ಪಿಟಲು, ಫ್ಯಾಕ್ಟ್ರೀಸು, ಶಾಪ್ಸು, ಇನ್ಸ್ಟಿಟ್ಯೂಟ್ಸು, ಪೊಲಿಟಿಕಲ್ ಪಾರ್ಟೀಸು, ಇನ್ನೇ ಇತ್ಯಾದಿ ಎಕ್ಸೆಟ್ರಾ. ಓಕೆನಾ, ಇವೆಲ್ಲವೂ ಕೂಡ ಆರ್ಗನೈಸೇಷನ್ಗೆ ಸಂಬಂಧಪಡ್ತವೆ. ಮನಿ ಆ್ಯಂಡ್ ರಿಲೇ ಆರ್ಗನೈಸೇಷನ್ಸ್ ಈಸ್ ದ ಫಾರ್ಮ್ ಆಫ್ ಎವರಿ ಹ್ಯೂಮನ್ ಅಸೋಸಿಯೇಷನ್ ಫಾರ್ ದಿ ಅಟೈನ್ಮೆಂಟ್ ಆಫ್ ಎ ಕಾಮನ್ ಪರ್ಪಸ್. ಓಕೆನಾ, ಈ ಕಾಮನ್ ಪರ್ಪಸ್ಗೆ ಆರ್ಗನೈಸೇಷನ್ ಅದು ವುಮೆನ್ ಬಿಹೇವಿಯರ್ ಆಗಿರ್ತೈತೆ. ಆರ್ಗನೈಸೇಷನ್ ಬಿಹೇವಿಯರ್ ಅನ್ನೋದು. ಓಕೆನಾ, ಇಲ್ಲಿ ನಾವು ಆ ಆರ್ಗನೈಸೇಷನ್ಸ್ ಅಂತಂದ್ರೆ ಇವೆಲ್ಲ ಬರುತ್ತೆ. ಆರ್ಗನೈಸೇಷನ್ಸ್ ಒಳಗೆ ಯಾವ ರೀತಿ ಓನ್ಲಿ ಆರ್ಗನೈಸೇಷನ್ ಇದ್ದರೆ ಅವಕ್ಕೆ ಗೋಲ್ ರೀಚ್ ಆಗ್ಬೇಕಲ್ವಾ, ಅದಕ್ಕೆ ಸೆಟಪ್ ಗೋಲ್ಸ್ ಇರ್ತವೆ. ಅವ್ರನ್ನ ಇದು ಮಾಡಬೇಕಂದ್ರೆ ಆರ್ಗನೈಸೇಷನ್ ಬಿಹೇವಿಯರ್ ಅನ್ನೋದು ಬರಲೇಬೇಕಾಗುತ್ತೆ. ಇಲ್ಲಿ ಆರ್ಗನೈಸೇಷನ್ ಬಿಹೇವಿಯರ್ ಅಂತಂದರೆ ವಿ ಆರ್ ಅವೇರ್ ದ ಸರ್ಟೈನ್ ಟೈಪ್ಸ್ ಆಫ್ ಬಿಹೇವಿಯರ್. ಅಂದರೆ ಬಿಹೇವಿಯರ್ ಅಂತಂದ್ರೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಇರ್ತವೆ. ಓಕೆನಾ, ಲಿಂಕ್ ಟು ಸರ್ಟೈನ್ ಟೈಪ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ. ಎಕ್ಸಾಂಪಲ್, ಚೇರ್ಮನ್ ಅಟೆಂಡರ್ ಪಂಕ್ಚುಯಾಲಿಟಿ. ಈಗ ಚೇರ್ಮನ್ಗೆ ಆದಂತಹ ರೆಸ್ಪಾನ್ಸಿಬಿಲಿಟೀಸ್ ಇರ್ತವೆ, ಅಟೆಂಡರ್ಗೆ ಆದಂಥ ರೆಸ್ಪಾನ್ಸಿಬಿಲಿಟಿ ಬೇರುತ್ತವೆ. ಈಗ ಅವರಿಬ್ಬರ ಮಧ್ಯೆ ಯಾವ ಥರ ಅಂತಂದ್ರೆಗಿನ ಚೇರ್ಮನ್ನು ಅಟೆಂಡರ್ ಇಬ್ಬರ ಬಿಹೇವಿಯರ್ ಚೇಂಜ್ ಇರುತ್ತೆ. ಓಕೆನಾ, ಈಗ ಅಟೆಂಡರ್ ಕೆಲಸ ಅವ್ನು ಮಾಡಬೇಕಾಗುತ್ತೆ, ಚೇರ್ಮನ್ ಕೆಲಸ ಆತ ಮಾಡಬೇಕಾಗಿರುತ್ತೆ. ಈಗ ಬಿಹೇವಿಯರ್ ಅನ್ನೋದು ರೆಸ್ಪೆಕ್ಟ್ ಕೊಡಬೇಕಾಗಿರುತ್ತೆ ಚೇರ್ಮನಿ, ಅಟೆಂಡರ್ ಆದಂಥ ವ್ಯಕ್ತಿ. ಈ ಥರ ಬಿಹೇವಿಯರ್ ಅನ್ನೋದು. ಬಿಹೇವಿಯರ್ ಈಸ್ ಎ ಜನರಲಿ predictable if we know how the person perceives the situation and what is important to him or her. ಅಂದರೆ ಸಿಚುವೇಶನ್ಗೆ ತಕ್ಕಂತೆ ಬಿಹೇವಿಯರ್ ಅನ್ನೋದು ಚೇಂಜ್ ಆಗುತ್ತೆ ಹೋಗುತ್ತೆ. ಅದು ಎನ್ವಿರಾನ್ಮೆಂಟ್ ಆಗಿರ್ಬೋದು, ಮತ್ತು ಸ್ಕೂಲು ಕಾಲೇಜ್ಗೆ ಬ್ಯಾಂಕ್ನಲ್ಲಿ ಬೇರೆ ರೀತಿ ಇರುತ್ತೆ, ಸ್ಕೂಲ್ನಲ್ಲಿ ಬೇರೆ ಇರುತ್ತೆ, ಮಕ್ಕಳೊಂದಿಗೆ ಬೇರೆ ರೀತಿಯಲ್ಲಿ. ಈ ಥರ ಅಬ್ಸರ್ವ್ಸ್ ಇಸ್ ದ ಬಿಹೇವಿಯರ್ ಇಸ್ ನಾನ್ ರ್ಯಾಷನಲ್ ಬಿಕಾಸ್ ಈ ಡಸ್ ನಾಟ್ ಹ್ಯಾವ್ ದ ನಾಲೆಡ್ಜ್ ಆಫ್ ದಿ ಎಂಟೈರ್ ಸಿಚುವೇಶನ್ ಇನ್ ದ ಸೇಮ್ ವೇ. ಅಂದರೆ ನಾಲೆಡ್ಜ್ ತಕ್ಕಂತೆ ಸಿಚುವೇಶನ್ ತಕ್ಕಂತೆ ಸೇಮ್ ವೇದಲ್ಲಿ ಅದೇನಾಗುತ್ತೆ ಚೇಂಜ್ ಆಗುತ್ತೆ ಹೋಗುತ್ತೆ ಬಿಹೇವಿಯರ್ ಅನ್ನೋದು. ಓಕೆನಾ, ರೆಸ್ಪೆಕ್ಟ್ ಕೊಡ್ಬೋದಾಗಿರ್ಬೋದು. ಯಾರೋ ದೊಡ್ಡವ್ರು ಬಂದಿರ್ತಾರಂತ ನಮ್ಮ ಬಿಹೇವಿಯರ್ ಮೇಲೆ ಅವರು ನಮಗೆ ಒಂದು ಇಂಟರ್ವ್ಯೂಗೆ ಹೋಗಿರ್ತೀವಿ. ಇಂಟರ್ವ್ಯೂಗೆ ಹೋದಾಗ ದಾರಿಯಲ್ಲಿ ಒಂದು 100 ರೂಪಾಯಿ ಹಾಕಿರ್ತಾರೆ ಅವರೇ. ಎಕ್ಸಾಂಪಲ್ ನೋಡೋಣ ಅಂತಂದು ಆ 100 ರೂಪೀಸ್ ತೊಗೊಂಬಿಟ್ರೆ ನಾವು ಅದಕ್ಕೆ ಏನಾಗುತ್ತೆ ಅಂದರೆ ಬಿಹೇವಿಯರ್ ಕಂಡುಹಿಡಿದೇ ಇರ್ತಾರೆ ಅವರು. ಓಕೆನಾ, ಈ ಥರ ಇರುತ್ತೆ. ಓಕೆನಾ, ಯಾರಾದರೂ 100 ರೂಪೀಸ್ ತೊಗೊಳೋಕ್ಕಿಂತ ಮುಂಚಿತ ಆಲೋಚನೆ ಮಾಡಬೇಕಾಗಿರುತ್ತೆ. ನಂದಲ್ಲ ಅಂತ ಮುಟ್ಟಕ್ಕೆ ಹೋಗಬಾರ್ದಾಗಿರುತ್ತೆ. ಆಗ ಅವ್ರಿಗೆ ಗುರ್ತಿಸ್ತಾರೆ ಇವರು ಬಿಹೇವಿಯರ್ ಚೆನ್ನಾಗಿದೆ ಅಂತಂದು ಈ ಥರ. ಓಕೆನಾ, ವಾಟ್ ಈಸ್ ಎನ್ ಆರ್ಗನೈಸೇಷನ್?
Organization are simply groups with two or more people that share a certain set of goals and meet a ರೆಗ್ಯುಲರ್ ಟೈಮ್ಸ್. ಅಂದರೆ ಆರ್ಗನೈಷನ್ ಅನ್ನೋದು ವುಮೆನ್ ಬಿಹೇವಿಯರ್ ಆಗಿರುತ್ತೆ. ಅದಕ್ಕೆ ತಕ್ಕಂಥ ಆರ್ಗನೈಷನ್ಸ್ ಅಂದರೆ ಸೆಟ್ ಆಫ್ ಗೋಲ್ಸ್ ಇರ್ತವೆ. ಆ ಗೋಲ್ಸ್ನ ರೀಚ್ ಆಗ್ಬೇಕಂದ್ರೆ ಪೀಪಲ್ ಆಗಿರ್ಬೋದು, ಗ್ರೂಪ್ಸಿಂದ ಟೀಮ್ ವೈಸ್ ಆಗಿರ್ಬೋದು, ಅದನ್ನು ರೀಚ್ ಮಾಡಬೇಕಂತ ಸೆಟ್ ಆಫ್ ಅಂದರೆ ಆರ್ಗನೈಸೇಷನ್ ಸಿಂಪಲ್ಲಿ ಗ್ರೂಪ್ಸ್ ವಿತ್ ಟೂ ಆರ್ ಮೂರ್ ಪೀಪಲ್ ಆಗಿರ್ಬೋದು. ಅವರು ಶೇರ್ ಎ ಸೆಟ್ ಆಫ್ ಗೋಲ್ಸ್ ಏನು ಮಾಡ್ಬೇಕಾಗಿರುತ್ತೆ, ಅವರು ವಿತಿನ್ ಟೈಮ್ ಒಳಗೆ ಅವ್ರನ್ನ ರೀಚ್ ಮಾಡಬೇಕಾಗಿರುತ್ತೆ. ಆ ರೀಚ್ ಮಾಡಬೇಕಂತಂದ್ರೆ ಏನಾಗಿರ್ಬೇಕು, ಇವ್ರ ಹತ್ರ ಒಳ್ಳೆಗೆ ರಿಲೇಷನ್ಶಿಪ್ ಇರಬೇಕಾಗಿರುತ್ತೆ. ಓಕೆನಾ? ಈ ಥರ ದಿಸ್ ಬಿಹೇವಿಯರ್ ಅಕ್ಕರ್ಸ್ ಇನ್ ಆರ್ಗನೈಷನ್ ಒಳಗೆ ಬಿಹೇವಿಯರ್ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನಾವು ನೋಡ್ಬೋದು. ವಾಟ್ ಈಸ್ ಆ್ಯನ್ ಆರ್ಗನೈಷನ್? An organization is a collection of people who work together to achieve individual and organization goals. ಅಂದರೆ ಇವ್ರು ಏನು ಮಾಡಬೇಕಾಗುತ್ತೆ, ಕಲೆಕ್ಷನ್ ಆಫ್ ಪೀಪಲ್ಸ್ನ ಏನು ಮಾಡಬೇಕಾಗುತ್ತೆ, ಕಲೆಕ್ಷನ್ ಮಾಡಿಕೊಂಡು ಅವ್ರ ಹತ್ರ ಇರುವಂಥ ಗೋಲ್ಸ್ ಏನಿರುತ್ತೆ ಅವ್ರನ್ನ ಅಚೀವ್ ಮಾಡಬೇಕಾಗಿರುತ್ತೆ. ಇಂಡಿವಿಜುವಲ್ ಆಗಿರ್ಬೋದು ಅಥವಾ ಟೀಮ್ ವೈಸ್ ಗ್ರೂಪ್ ವೈಸ್ ಆಗಿರ್ಬೋದು. ಅವು ಮಾಡಬೇಕಂದ್ರೆ ಅವ್ರ ಮಧ್ಯೆ ಏನಾಗಿರುತ್ತೆ, ಈ ಥರ ಆಗಿರುತ್ತೆ. ಓಕೆನಾ? An organization is a collection of people who work together to achieve individual and organization goals. ಅಂದರೆ ಅವ್ರೇನು ಮಾಡುತ್ತಾ, ಕಲೆಕ್ಷನ್ ಆಫ್ ಪೀಪಲ್ಸ್ ವರ್ಕ್ ಟುಗೆದರ್ ಟು ಅಚೀವ್ ಇಂಡಿವಿಜುವಲ್ ಆ್ಯಂಡ್ ಆರ್ಗನೈಸೇಷನ್ ಗೋಲ್ಸ್ನ ಇದೇ ಥರನೇ ರೀಚ್ ಮಾಡಬೇಕಾಗಿರುತ್ತೆ. ಓಕೆನಾ? ವಾಟ್ ಈಸ್ ಆರ್ಗನೈಸೇಷನ್ ಬಿಹೇವಿಯರ್? ಆರ್ಗನೈಸೇಷನ್ ಬಿಹೇವಿಯರ್ ಈಸ್ ದ ಸ್ಟಡಿ ಆಫ್ ಫ್ಯಾಕ್ಟರ್ ದಟ್ ಎಫೆಕ್ಟ್ ಹೌ ಇಂಡಿವಿಜುವಲ್ ಆ್ಯಂಡ್ groups act in organization and how organization manage their ಎನ್ವಿರಾನ್ಮೆಂಟ್ಗೆ ತಕ್ಕಂತೆ ನಮ್ಮ ಬಿಹೇವಿಯರ್ ಏನಾಗುತ್ತೆ, ಚೇಂಜ್ ಆಗುತ್ತೆ ಹೋಗ್ತಾರೆ. ವಾಟ್ ಈಸ್ ಆರ್ಗನೈಸೇಷನಲ್ ಬಿಹೇವಿಯರ್? ಆರ್ಗನೈಸೇಷನ್ ಬಿಹೇವಿಯರ್ ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ. ಓಕೆನಾ? ಇದು ಆರ್ಗನೈಸೇಷನ್ ಬಿಹೇವಿಯರ್ ಅಂದರೆ ವುಮೆನ್ ಬಿಹೇವಿಯರ್ ಆಗಿರುತ್ತೆ. ಓಕೆನಾ? ಈ ಥರ. ಓಕೆನಾ? ಈಗ ಬಿಹೇವಿಯರ್ ಅನ್ನೋದು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಬಿಹೇವಿಯರ್ ಆಗಿರುತ್ತೆ. ಅವನ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಮತ್ತು ಈ ಥರ ನಾನಾ ರೀತಿಯ ಕ್ವಾಲಿಟೀಸ್ ಇರ್ತವೆ. ಓಕೆನಾ? ಇವೆಲ್ಲವನ್ನ ನಾವು ಆರ್ಗನೈಸೇಷನ್ ಬಿಹೇವಿಯರ್ ಒಳಗೆ ನೋಡ್ತೀವಿ. ಮುಂದೆಲ್ಲ ನಾನು ತಿಳಿಸ್ಕೊಳ್ತಾ ಹೋಗ್ತೀನಿ. ಓಕೆನಾ? ಫಸ್ಟ್ ವಾಟ್ ಈಸ್ ಆರ್ಗನೈಸೇಷನ್ ಬಿಹೇವಿಯರ್ ಅನ್ನೋದು ಇದು ಮೀನಿಂಗ್ ಇದು. ಆರ್ಗನೈಸೇಷನ್ ಬಿಹೇವಿಯರ್ ಇಸ್ ದ ಸ್ಟಡಿ ಆಫ್ ವುಮೆನ್ ಬಿಹೇವಿಯರ್ ಈಸ್ ದ ವರ್ಕ್ ಪ್ಲೇಸ್. ಅಂದರೆ ಅವ್ನು ವರ್ಕ್ ಮಾಡೋ ಪ್ಲೇಸ್ಗೆ ಡಿಪೆಂಡ್ ಆಗಿರುತ್ತೆ. ಅವನು ಎಲ್ಲಿ ವರ್ಕ್ ಪ್ಲೇಸ್ ಮಾಡಿರ್ತಾನೆ ಅಲ್ಲಿ ಬಿಹೇವಿಯರ್ ಚೇಂಜ್ ಇರುತ್ತೆ. ಓಕೆನಾ? ದ ಇಂಟ್ರಾಕ್ಷನ್ ಬಿಟ್ವೀನ್ ಪೀಪಲ್ ಆ್ಯಂಡ್ ದಿ ಆರ್ಗನೈಸೇಷನ್ ವಿತ್ ದಿ ಇಂಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಪ್ರಿಡಿಕ್ಟ್ ವುಮೆನ್ ಬಿಹೇವಿಯರ್. ಈಗ ನೋಡು, ಚೇರ್ಮನ್ ಆದಂಥವ್ರು ಅಟೆಂಡರ್ ಜೊತೆ ಯಾವ ಥರ ಮಾತಾಡಬೇಕು ಅದೇ ಥರ ಮಾತಾಡ್ತಿರ್ತಾರೆ. ಹೈಯರ್ ಅಥಾರಿಟಿ ಹತ್ರ ಯಾವ ಥರ ಮಾತಾಡಬೇಕು ಅದೇ ಥರನೇ ಅವ್ರ ಬಿಹೇವಿಯರ್ ಇರ್ತದೆ. ಡಿಫ್ರೆಂಟ್ ವೇ ಆಫ್ ಚೇಂಜ್ ಇನ್ ಬಿಹೇವಿಯರ್ ಇರ್ತದೆ. ಓಕೆನಾ? ವಾಟ್ ಈಸ್ OB ಅಂದರೆ ಸ್ಟಡಿ ಆಫ್ ವುಮೆನ್ ಬಿಹೇವಿಯರ್ ಇನ್ ದ ವರ್ಕ್ ಪ್ಲೇಸ್. ಸಿಂಪಲ್ ಮೀನಿಂಗ್ ಇದು. ಓಕೆನಾ? ಅವ್ರ ವರ್ಕ್ ಪ್ಲೇಸ್ ಮೇಲೆ ಬಿಹೇವಿಯರ್ ಅಂತ ಚೇಂಜ್ ಆಗ್ಕೊಂತ ಹೋಗುತ್ತೆ. ದಿ ಇನ್ವೆಸ್ಟಿಗೇಷನ್ ಆಫ್ ದ ಇಂಪ್ಯಾಕ್ಟ್ ದಟ್ ಇಂಡಿವಿಜುವಲ್ಸ್, ಗ್ರೂಪ್ಸ್ ಆ್ಯಂಡ್ ಸ್ಟ್ರಕ್ಚರ್ ಹ್ಯಾವ್ ಎನ್ ಬಿಹೇವಿಯರ್ ವಿತಿನ್ ಆರ್ಗನೈಸೇಷನ್ಸ್ ಫಾರ್ ದಿ purpose of applying such knowledge toward improving an organization's effectiveness. OB theories have widespread applications. Among other things, knowing these theories can help you to promote the well-being of employees, evaluate solutions proposed by consultants and managers, predict without what will happens. ಈ ಥರ ನೋಡೋಕೆ ಅಂತ ನಾವು ಹೋಗ್ಬೋದಾಗಿರುತ್ತೆ. ಇನ್ಫ್ಲುಯೆನ್ಸ್ ದಿ ಡೈರೆಕ್ಷನ್ ಆಫ್ ಯುವರ್ ಆರ್ಗನೈಸೇಷನ್. ಇದೇನಾಗುತ್ತಂದರೆ ಆರ್ಗನೈಸೇಷನ್ ಒಳಗಂತಂದರೆ ಸ್ಟ್ರಕ್ಚರ್ ಓವರ್ ಆಲ್ ಇರುತ್ತೆ. ಅದು ನಾಲೆಡ್ಜು ಇರುತ್ತೆ, ಎಲ್ಲ ಇರುತ್ತೆ ಒಬ್ಬ ಮನುಷ್ಯ ಹತ್ರ. ಅವನೇನು ಮಾಡಬೇಕು ಅಂದರೆ ಆರ್ಗನೈಸೇಷನ್ಗೆ ಸೆಟ್ ಆಫ್ ಗೋಲ್ಸ್ ಇರ್ತವೆ. ಅವ್ರ ಗೋಲ್ಸ್ನ ಇರಬೇಕಂದ್ರೆ ಟೀಮ್ ವೈಸ್, ಗ್ರೂಪ್ ವೈಸ್ ಕೊಟ್ಟಿರ್ತಾರೆ. ಇಂಡಿವಿಜುವಲಾಗಿ ಮಾಡ್ಬೇಕಾದ್ರೆ ಗೋಲ್ಸ್ನ ರೀಚ್ ಮಾಡ್ಬೇಕಾಗುತ್ತೆ. ಈ ಮಾಡಬೇಕಂದ್ರೆ ನಾಲೆಡ್ಜ್ಗೆ ತಕ್ಕಂತೆ ಅದೇನಾಗುತ್ತೆ, ಚೇಂಜ್ ಹಾಕ್ಕೊಂತ ಹೋಗುತ್ತೆ. ಓಕೆನಾ? ಇಲ್ಲೇ ಕೊಟ್ಟಿದ್ದೆ ನೋಡಿರಿ, ಫೀಲ್ಡ್ ಆಫ್ ಸ್ಟಡಿ
ದಟ್ ಇನ್ವೆಸ್ಟಿಗೇಟ್ಸ್ ದಿ, ಅದನ್ನ ಏನು ಮಾಡಬೇಕಾಗುತ್ತೆ, ಇನ್ವೆಸ್ಟಿಗೇಟ್ ಮಾಡಬೇಕು, ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಅದನ್ನು ನಾವು ರೀಚ್ ಮಾಡಬೇಕಾಗಿರುತ್ತೆ. ಎಕ್ಸಾಂಪಲ್ ನೋಡೋಣ. ಈಗ ಇಫ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡಿಂಗ್ ಮೈ ಬಾಸ್ ಎ ಪರ್ಸ್ನಾಲಿಟಿ, ಓಕೆನಾ, ಐ ವುಡ್ ಬಿ ಎಕ್ಸಾಮಿನಿಂಗ್ ದ ಇಂಡಿವಿಜುವಲ್ ಲೆವೆಲ್ ಆಫ್ ಅನಾಲಿಸಿಸ್. ಇಫ್ ವಿ ವಾಂಟ್ ಟು ನೋ ಅಬೌಟ್ how my manager's responsibility affects my team, I am examining things at the team level. But if I want to understand how my organization's culture affects my boss behavior, I would be interested in the organizational level of analysis. ನೋಡ್ರಿ, ಅವರು ಬಾಸ್ ಹೇಳ್ದಂಗೆ ಕೇಳಬೇಕಾ, ಬಾಸ್ ಜೊತೆ ಯಾವ ಥರ ರೆಸ್ಪಾನ್ಸಿಬಿಲಿಟಿ ಇರಬೇಕಾ ಅನ್ನೋದ್ರ ಬಗ್ಗೆ ನಾವು ವೆರಿ ಈಸಿ ಕಾನ್ಸೆಪ್ಟ್ ಇರುತ್ತೆ. ನಾವು ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಾವು ಹೋಗುತ್ತೆ, ಓಕೆನಾ. ಈಗ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಓಕೆ, ಬಟ್ ಮ್ಯಾನೇಜರ್ ಹೇಳಿದೆ ಅಂದರೆ ಮಾಡ್ಬೋದು, ಓಕೆನಾ. ಅದನ್ನು ನಾವು ಯಾವ ರೀತಿ ಬಿಹೇವಿಯರ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಓಕೆನಾ. ಈ ಥರ ನೋಡ್ಬೋದು, ನಾವು ಎಕ್ಸಾಂಪಲ್ಸ್ನ ನೋಡ್ಬೋದು. ಓದ್ರಿ, ಅರ್ಥ ಆದಮೇಲೆ ನೀವೇನ ಇದಿತ್ತಂದ್ರೆ ನಿಮಗೆ ಕಮೆಂಟ್ಸ್ ಬಾಕ್ಸ್ನ ಕಮೆಂಟ್ ಮಾಡಿ, ಓಕೆನಾ. ನಾನು ಹೇಳೋದ್ರ ರೀತಿಯಲ್ಲಿ ನಿಮಗೆ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು, ಓಕೆನಾ. ಎರಡು ಟೂ ಡೆಫಿನೇಷನ್ಸ್ ಇದೆ. ರಾಬಿನ್ಸ್ 2003 ಮತ್ತು ಫ್ರೆಡ್ ಲಾಥನ್ಸ್ ಅವರ ಪ್ರಕಾರ ಎರಡೂ ಇದ್ದಾವೆ. ನಾನು ಆರ್ಗನೈಸೇಷನ್ ಬಿಹೇವಿಯರ್, ಫ್ರೆಡ್ ಲಾಥನ್ಸ್ ಹೇಳ್ತೀನಿ ಫಸ್ಟ್. ಆರ್ಗನೈಸೇಷನ್ ಬಿಹೇವಿಯರ್ ಈಸ್ defines as the understanding, prediction and management of women behavior in organizations. Organization behavior is the understanding, prediction and management of women behavior in organization. Organization be how to predictable in the organization, how to manage the team level, okay na, how to improve qualities, quantities and communications, leadership styles. There are many steps is there, ಓಕೆನಾ. ಇವೆಲ್ಲವನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಾಗಿರುತ್ತೆ. ನೇಚರ್ ಆಫ್ ಆರ್ಗನೈಸೇಷನ್ ಬಿಹೇವಿಯರ್, ಡೈವರ್ಸಿಟಿ, ಅಡಾಪ್ಟಬಿಲಿಟಿ, ಮೋಟಿವೇಶನ್. ಡೈವರ್ಸಿಟಿ ಮತ್ತು ಯಾವ ಥರ ಇರುತ್ತೆ ಆರ್ಗನೈಸೇಷನ್ ನೇಚರ್ ಫಸ್ಟು, ಓಕೆನಾ. ಈ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ರಿ, ಓಕೆನಾ. ಆರ್ಗನೈಸೇಷನ್ ಬಿಹೇವಿಯರ್ನ ಈ ಥರ ಇರುತ್ತೆ. ಆರ್ಗನೈಸೇಷನ್ ಬಿಹೇವಿಯರ್ ರೆಕಗ್ನೈಸ್ ದಿ ಯುನಿಕ್ differences among individuals, valuing diversity in backgrounds, skills and perspectives as a source of strength and innovation within a company. It emphasizes the need for organizations to be adaptable, allowing them to respond effectively to changes in the market, technology and workforce dynamics. Understanding what motivates employees is success in organizational behavior, as it directly influences productivity, job satisfaction and retention rates with an organization. ನಾವು ಮೇನ್ 9 ಪಾಯಿಂಟ್ಸ್ ಇದಾವೆ ನೇಚರ್. ಒನ್ ಬೈ ನಾವು ಅರ್ಥ ಮಾಡ್ಕೊತ ಹೋದಂಗೆಲ್ಲ ನಮಗೆ ಎಕ್ಸ್ಪ್ಲೇಷನ್ ಕೂಡ ಕೊಟ್ಟಿದ್ದೀನಿ, ನೀವು ನೋಟ್ಸ್ ಮಾಡಿಕೊಡ್ರಿ, ಓಕೆನಾ. ವೆರಿ ಇಂಪಾರ್ಟೆಂಟು, ನಿಮಗೆ ಎಲ್ಲಿ ಸಿಗೋಲ್ಲ ನೋಟ್ಸು, ಓಕೆನಾ. ಡೈವರ್ಸಿಟಿ, ಅಡಾಪ್ಟಬಿಲಿಟಿ, ಮೋಟಿವೇಶನ್. ಈಗ ನೇಚರ್ ಓವರಾಲ್ ವ್ಯಾಪ್ತಿ ಹೇಳ್ಬೇಕಂತಂದ್ರೆ ಇಂಡಿವಿಜುವಲ್ ಆಗಿರ್ಬೋದು, ಗ್ರೂಪ್ ಆಗಿರ್ಬೋದು, ಒಟ್ಟು ಕೆಲಸನ ಗೋಲ್ಸ್ ರೀಚ್ ಮಾಡಬೇಕು. ಅದು ಯಾವ ಥರ ಅಂತಂದ್ರೆ ಸ್ಕಿಲ್ಸ್ ಮೇಲೆ ಹೋಗಿರುತ್ತೆ, ಓಕೆನಾ. ಆ ಥರ ಇವಾಗ ಲೀಡರ್ಶಿಪ್, ಕಮ್ಯುನಿಕೇಷನ್, ಪ್ರೊಡಕ್ಟಿವಿಟಿ, ಇವು 6 ಪಾಯಿಂಟ್ ಇಲ್ಲಿ. ಲೀಡರ್ಶಿಪ್ಪು ಹೇಗಿರುತ್ತೆ ಅಂತಂದ್ರೆ, ಈಗ ಎಫೆಕ್ಟಿವ್ ಲೀಡರ್ಶಿಪ್ ಈಸ್ ಎ ಕರ್ನ್ ಸ್ಟೋನ್ ಆಫ್ ಆರ್ಗನೈಸೇಷನ್ ಬಿಹೇವಿಯರ್. ಆ್ಯಸ್ ಲೀಡರ್ ಶೇಪ್ ದ ಕಲ್ಚರ್, ಸೆಟ್ ದಿ ವಿಷನ್ ಅಂಡ್ ಗೈಡ್ ಎಂಪ್ಲಾಯೀಸ್ ಟುವರ್ಡ್ಸ್ ಅಚೀವಿಂಗ್ ಆರ್ಗನೈಸೇಷನಲ್ ಗೋಲ್ಸ್. ಅಂದರೆ ಅವ್ರೇನು ಅಂತಂದರೆ ಅಲ್ಲಿರುವಂತಹ ಲೀಡರ್ ಏನು ಮಾಡಬೇಕಾಗುತ್ತೆ, ಎಂಪ್ಲಾಯೀಸ್ಗೆ ಗೈಡ್ ಮಾಡಬೇಕು.
ಎದಕ್ಕಾಗಿ ಅಂತಂದರೆ ಆರ್ಗನೈಸೇಷನ್ ಗೋಲ್ಸ್ನ ರೀಚ್ ಮಾಡಬೇಕು ಪರ್ಪಸ್ಗೋಸ್ಕರ. ಆರ್ಗನೈಸೇಷನ್ ಒಳಗೆ ಬಿಹೇವಿಯರ್ ಹೆಂಗಿರಬೇಕು, ಲೀಡರ್ಸ್ ಕ್ವಾಲಿಟಿ ಏನಿರ್ತದೆ, ಅಲ್ಲಿ ಎಂಪ್ಲಾಯೀಸರು ಏನು ವರ್ಕ್ ಮಾಡಬೇಕು, ಅವ್ರಿಗೆ ಗೈಡ್ ಮೋಟಿವೇಶನ್ ಮಾಡೋ ರೀತಿಯಲ್ಲಿ ಅವಂದಾಗಿರ್ಬೇಕು. ಅದು ಲೀಡರ್ಸ್ ಅಂತ ಸುಮ್ಮನೆ ಅನ್ನೋದಕ್ಕೆ ಆಗಲ್ಲ. ಓಕೆನಾ. ನೆಕ್ಸ್ಟ್ ಕಮ್ಯುನಿಕೇಷನ್ ಅಂದರೆ ಅವ್ನು ಲೀಡರ್ ಆದಮೇಲೆ ಕಮ್ಯುನಿಕೇಷನ್ ಮತ್ತು ಎಂಪ್ಲಾಯೀಸ್ ಮತ್ತು ಲೀಡರ್ ಮಧ್ಯೆ ಒಳ್ಳೆ ಕಮ್ಯುನಿಕೇಷನ್ ಬಾಂಧವ್ಯವನ್ನು ಹೊಂದಿರಬೇಕಾಗಿರುತ್ತೆ. ಓಕೆನಾ. ಕ್ಲಿಯರ್ ಇರಬೇಕಾಗಿರುತ್ತೆ ಕಮ್ಯುನಿಕೇಷನ್ ಇಬ್ಬರ ಮಧ್ಯೆ. ಆವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಕಡಿಮೆ ಮಾಡ್ಬೋದಾಗಿರುತ್ತೆ. ಓಕೆನಾ. ಪ್ರಾಡಕ್ಟಿವಿಟಿ ಅದನ್ನು ಆರ್ಗನೈಸೇಷನ್ ಬಿಹೇವಿಯರ್ ಏಮ್ಸ್ ಟು ಅವ್ನು ಏನು ಇಟ್ಕೊಂಡಿರ್ತಾರೆ ಅವ್ರನ್ನ ಏನು ಮಾಡಬೇಕಾಗಿರುತ್ತೆ, ಪೂರೈಸಬೇಕಾಗಿರುತ್ತೆ. ಅಂದರೆ ಸಪೋರ್ಟ್ ಮಾಡಬೇಕಾಗಿರುತ್ತೆ ಎಂಪ್ಲಾಯೀಸ್ಗೆ. ಓಕೆನಾ. ಈ ಥರ ಅವ್ರಿಗೇನು ನೀಡಿದೆ ಅವ್ರನ್ನ ನಾವು ಏನು ಮಾಡಬೇಕಾಗಿರುತ್ತೆ, ಅವ್ರಿಗೆ ನಾವು ಎನ್ವಿರಾನ್ಮೆಂಟಿಗೆ ತಕ್ಕಂತಹ ಅವರಿಗೆ ಸಂಪೂರ್ಣವಾಗಿ ಪೂರೈಸಬೇಕಾಗಿರುತ್ತೆ. ಈ ಥರ ಇರುತ್ತೆ. ಓಕೆನಾ. ಆಲ್ಮೋಸ್ಟ್ ಇದು ಮಾಡೋದಂತಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಮ್ಯುನಿಕೇಷನಲ್ಲಿ ನಾವೇನು ಹೇಳಿರ್ತೀವಿ ಅವ್ರು ಏನೇನು ಕೇಳಿಸ್ಕೊಂಡಿರ್ತಾರೆ ಆ ಥರ ಇರುತ್ತೆ. ಆ ಥರ ನಾವು ಏನು ಮಾಡಬೇಕಾಗಿರುತ್ತೆ, ಮಿನಿಮೈಸ್ ಮಾಡಬೇಕಾಗಿರುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಓಕೆನಾ. ಇವ್ರನ್ನ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇವೆಲ್ಲ ಕಾಮನ್ ವರ್ಡ್ಸನ್ನ ತಿಳ್ಕೊಬೇಕು. ಈಗ ಬಿಹೇವಿಯರ್ ಅಂತಂದ್ರೆಗಿನ ತಕ್ಕಂತಹ ಮನುಷ್ಯನಿಗೆ ತಕ್ಕಂತೆ ಅವು ಚೇಂಜ್ ಆಗುತ್ತೆ. ಅದು ಹೇಳಿದಲ್ಲ ವರ್ಕ್ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ. ಇವಾಗ ಕಾಲೇಜ್ ಲೆವೆಲ್ ಬೇರೆ ಆಗುತ್ತೆ, ಬ್ಯಾಂಕ್ ಲೆವೆಲ್ ಬೇರೆ ಆಗುತ್ತೆ, ಇನ್ಸ್ಟಿಟ್ಯೂಷನ್ ಲೆವೆಲ್ ಬೇರೆ ಆಗುತ್ತೆ, ಸ್ಕೂಲ್ ಲೆವೆಲ್ ಬೇರೆ ಆಗಿರುತ್ತೆ. ಈ ಥರ. ಓಕೆನಾ. ಪ್ರಾಡಕ್ಟಿವಿಟಿ ಆರ್ಗನೈಸೇಷನ್ ಏಮ್ಸ್ ಟು ಎನ್ಹಾನ್ಸ್. ನೆಕ್ಸ್ಟು ವೆಲ್ ಬೀಯಿಂಗ್ innovation ethics. Employees well-being is a focus area in organization behavior with the understanding that a healthy work-life balance contributes to better performance and lower turnover. ಅವ್ರ ವರ್ಕ್ ಪ್ಲೇಸ್ ಮೇಲೆ ಅವ್ರ ಬಿಹೇವಿಯರ್ ಚೇಂಜ್ ಆಗ್ಕೊತ ಹೋಗುತ್ತೆ ಅನ್ನೋದ್ರ ಬಗ್ಗೆ ನೋಡ್ಬೋದು. ಎನ್ಕರೇಜಿಂಗ್ ಇನ್ನೋವೇಷನ್ ಈಸ್ ಅ ಪಾರ್ಟ್ ಆಫ್ ಆರ್ಗನೈಸೇಷನ್ ಬಿಹೇವಿಯರ್. ಅಂದರೆ ಎಂಪ್ಲಾಯೀಸ್ಗೆ ನಾವೇನು ಬೇಕಾಗುತ್ತೆ ಎನ್ಕರೇಜ್ ಮಾಡಬೇಕಾಗಿರುತ್ತೆ ಗೋಲ್ಸ್ನ ರೀಚ್ ಮಾಡ್ಬೇಕಂದ್ರೆ. ಓಕೆನಾ. ಈ ಥರ ಡ್ರೈವ್ಸ್ ಗ್ರೋತ್, ಕೀಪ್ ಆರ್ಗನೈಸೇಷನ್ ಕಾಂಪಿಟೇಟಿವ್ ಇನ್ ದೇರ್ ರೆಸ್ಪೆಕ್ಟಿವ್ ಇಂಡಸ್ಟ್ರೀಸ್. ಎಥಿಕ್ಸ್ ವೆರಿ ಇಂಪಾರ್ಟೆಂಟ್. ಆರ್ಗನೈಸೇಷನ್ ಬಿಹೇವಿಯರ್ ಅಪೋಲ್ಡ್ ಎಥಿಕಲ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಪ್ರಾಕ್ಟೀಸ್ ಎನ್ಶೂರಿಂಗ್ ದಟ್ ಆರ್ಗನೈಸೇಷನ್ ಆಪರೇಟ್ ವಿತ್ ಇಂಟಿಗ್ರಿಟಿ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಆಲ್ ಸ್ಟಾಕ್ ಹೋಲ್ಡರ್ಸ್. ಅವ್ರ ಬಗ್ಗೆ ನಮ್ಗೆ ಏನಿರಬೇಕು, ರೆಸ್ಪೆಕ್ಟ್ ಕೊಡಬೇಕಾಗಿರುತ್ತೆ ಸ್ಟೇಕ್ ಹೋಲ್ಡರ್ಸ್ಗೆ. ಈ ಥರ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತವೆ. ಓಕೆನಾ. ದೀಸ್ ಆರ್ 9 ಪಾಯಿಂಟ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ನೇಚರ್ ಆಫ್ ಆರ್ಗನೈಸೇಷನ್ ಬಿಹೇವಿಯರ್. ಓಕೆನಾ. ಇವ್ರನ್ನ ನೀವು ಪಾಯಿಂಟ್ಸ್ ನೋಟ್ ಮಾಡಿಕೊಡ್ರಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕಾನ್ಸೆಪ್ಟೇ ಬರ್ತೀನಿ. ನೀವೇನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ಇನ್ಸ್ಟಾಗ್ರಾಮ್ದಲ್ಲಿ ಬಂದು ನನಗೆ ಚಾಟ್ ಮಾಡ್ಬೋದು. ಓಕೆನಾ. ಈಗ ನೀವು ಯಾರು ಇದುವರೆಗಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹ ಮತ್ತು ಸಹಾಯ ಮಾಡಿ. ಧನ್ಯವಾದಗಳು. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. 1, 2, 5 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.